ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಕೋವಿಡ್-19 ಆತಂಕ. ರಾಜ್ಯದಲ್ಲಿ 32ಕ್ಕೂ ಅಧಿಕ ಜನರಿಗೆ ಕೊರೋನಾ ಸೋಂಕು ಪಾಸಿಟಿವ್ ಆಗಿದೆ. ಈಗ ಜೂನ್ ತಿಂಗಳಲ್ಲಿ 14 ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದೆ. 2019ರ ಅಂತ್ಯದಲ್ಲಿ ಕಾಣಿಸಿಕೊಳ್ತು 2020-21ರಲ್ಲಿ ರೌದ್ರ ನರ್ತನ ತೋರಿದಂತಹ ಕೋವಿಡ್ ಮತ್ತೆ ರಾಜ್ಯದಲ್ಲಿ ತನ್ನ ಲಕ್ಷಣವನ್ನು ತೋರಿಸ್ತಾ ಇದೆ. 32 ಜನಕ್ಕೆ ಈಗ ಕೊರೋನಾ ಸೋಂಕು ತಗುಲಿದೆ. 14 ಪಾಸಿಟಿವ್ ಪ್ರಕರಣಗಳು ಜೂನ್ ತಿಂಗಳಲ್ಲೇ ದಾಖಲಾಗಿತ್ತು. ಕರ್ನಾಟಕದಲ್ಲಿ 10 ದಿನಗಳಲ್ಲಿ ಈ ಸಂಖ್ಯೆ 32ಕ್ಕೆ ಈಗ ಏರಿಕೆ ಆಗಿದೆ. ಒಟ್ಟು 193 ಶಂಕಿತರನ್ನ ಕೋವಿಡ್ ಪರೀಕ್ಷೆಗೆ ಒಳಪಡಿಸಿದ್ರು. 193 ಶಂಕಿತರ ಪೈಕಿ 32ಕ್ಕೂ ಹೆಚ್ಚು ಜನರಲ್ಲಿ ಸೋಂಕು ದೃಢವಾಗಿದೆ. ಕರ್ನಾಟಕಕ್ಕೆ ಮತ್ತೆ ಕೋವಿಡ್ ಸೋಂಕಿನ ರೀ ಎಂಟ್ರಿ ಆಯ್ತಾ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಸವಿತಾ ನೋಡಿ, ಈಗ 193 ಶಂಕಿತರ ಪೈಕಿ 32ಕ್ಕೂ ಹೆಚ್ಚು ಜನರಲ್ಲಿ ಸೋಂಕು ದೃಢಪಟ್ಟಿದೆ. ಮತ್ತೊಮ್ಮೆ ಕೋವಿಡ್ ಆತಂಕ ರಾಜ್ಯದಲ್ಲಿ ಮನೆ ಮಾಡ್ತಾ ಇದೆ ಅನ್ನೋ ಮಾತು. ಪಿಚಾಜಿ ಅಂದರೆ ಬಂದರೆ ಗವಾಕ್ಷಿ ಅನ್ನೋ ಹಾಗಾಯಿತು. ಇಷ್ಟು ದಿನ ಕೋವಿಡ್ನಿಂದ ಆರೋಗ್ಯ ವ್ಯವಸ್ಥೆ ಏನೋ ಬುಡಮೇಲಾಗಿತ್ತು. ಸೊ ಸುಧಾರಿಸ್ಕೊಳ್ಳಿಕ್ಕೆ ಸ್ವಲ್ಪ ಸಮಯ ಸಿಕ್ಕಿತ್ತು. ಜೊತೆಗೆ ಅದಾದ ಬಳಿಕ ಕೊರೋನಾ ಹೋಯಿತು. ನಾವು ಮತ್ತೆ ನಮ್ಮ ಲೈಫ್ನ ರೀಸ್ಟಾರ್ಟ್ ಮಾಡ್ಬೋದು. ಜೊತೆಗೆ ಒಂದಿಷ್ಟು ಆತಂಕದಿಂದ ಜನರು ಆಚೆ ಬಂದಿದ್ರು. ಆದರೆ ಈಗ ಆಂಧ್ರದಲ್ಲಿ ಈಗಾಗಲೇ ಕೊರೋನಾಯಿಂದ 2 ಬಲಿ ಆಗಿರೋದು ಸಾಕಷ್ಟು ರಾಜ್ಯಕ್ಕೂ ಕೂಡ ಒಂದು ಆತಂಕ ಶುರುವಾಗಿದೆ. ರಾಜ್ಯ ಆರೋಗ್ಯ ಇಲಾಖೆ ಕೂಡ ಒಂದು ಕಳವಳವನ್ನು ವ್ಯಕ್ತಪಡಿಸ್ತಾ ಇದೆ. ಕಳೆದ ತಿಂಗಳು 14 ಕೇಸ್ಗಳು ನಮ್ಮ ರಾಜ್ಯದಲ್ಲಿ ಪತ್ತೆ ಆಗಿದ್ವು. ಈ ತಿಂಗಳು ಅದು 32ಕ್ಕೆ ಏರಿದೆ. ಪ್ರಮುಖವಾಗಿ 193 ಶಂಕಿತರನ್ನ ತಪಾಸಣೆ ಮಾಡಿದಾಗ ಅದರಲ್ಲಿ 32 ಪಾಸಿಟಿವ್ ಕೇಸ್ ಬಂದಿರೋದು ಒಂದು ಕಡೆ ಆತಂಕ ಶುರುವಾಗಿದೆ. ಇನ್ನು ನೋಡ್ತಾ ಹೋದರೆ ಪ್ರಮುಖವಾಗಿ ಆರೋಗ್ಯ ಇಲಾಖೆ ಹೇಳ್ತಾ ಇರೋದು ಭಯ ಬೇಡ, ನಿರ್ಲಕ್ಷ್ಯ ಬೇಡ, ಒಂದಿಷ್ಟು ಮುನ್ನೆಚ್ಚರಿಕೆ ಬೇಕು. ಆ ಟೈಮ್ನಲ್ಲೂ ಕೂಡ ಕೋವಿಡ್ ಟೈಮ್ನಲ್ಲಿಯೂ ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸುವಂತೆ ಆರೋಗ್ಯ ಇಲಾಖೆ ಹೇಳಿತ್ತು. ಸಾಮಾಜಿಕ ಅಂತರ, ಮಾಸ್ಕ್ ಮತ್ತು ಗಡಿಭಾಗಗಳಲ್ಲಿ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ವಹಿಸೋಕೆ ಕೂಡ ಈಗಾಗಲೇ ಹೇಳಿದೆ. ಜೊತೆಗೆ ಒಂದಿಷ್ಟು ಮಾರ್ಗಸೂಚಿಯನ್ನು ಹೊರಡಿಸಿದೆ. ಅಂದರೆ ಯಾವ ರೀತಿ ಅಂದರೆ ಗಡಿಭಾಗದಲ್ಲಿ ಒಂದಿಷ್ಟು ಅಲರ್ಟ್ ಆಗಿರಬೇಕು, ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಬೇಕು. ಅಂದರೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕನ್ನೋ ನಿಟ್ಟಿನಲ್ಲಿ ಈಗಾಗಲೇ ಆರೋಗ್ಯ ಇಲಾಖೆ ಹೇಳಿದೆ. ಒಂದೊಮ್ಮೆ ಏನಾದರೂ ಕೇಸ್ ದುಪ್ಪಟ್ಟಾದರೆ, ಜಾಸ್ತಿ ಆದರೆ, ಒಂದೊಮ್ಮೆ ಕೈಮೀರಿ ಹೋಗುವಂಥ ಹಂತಕ್ಕೆ ಏನಾದರೂ ಬಂದರೆ ಅದನ್ನು ಆರಂಭಿಕ ಹಂತದಲ್ಲೇ ತಡೆ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗೆ ನೋಟಿಫಿಕೇಶನ್ ಕೂಡ ಕೊಟ್ಟಿದೆ. ಅಂದರೆ ವಾರ್ಡ್ಗಳನ್ನು ನಿರ್ಮಾಣ ಮಾಡಬೇಕು. ಒಂದೊಮ್ಮೆ ಕೋವಿಡ್ ಜಾಸ್ತಿ ಆದ್ರೂ ನಾವು ಕಡಿವಾಣ ಹಾಕೋಕ್ಕೆ ಸನ್ನದ್ಧರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ನೀಡಿದೆ. ಇನ್ನು ಆಂಧ್ರ ಪ್ರದೇಶದಲ್ಲಿ ಯಾವ ರೀತಿ ಕೊರೋನಾ ತನ್ನ ಆರ್ಭಟವನ್ನು ಶುರು ಮಾಡಿದೆ ಅಂತ ನೋಡ್ತಾ ಹೋದರೆ ಈಗಾಗಲೇ 2 ಬಲಿಯಾಗಿದ್ದಾವೆ. ಸೊ ಅಂದ್ಕೊಂಡಿರಲಿಲ್ಲ ಮತ್ತೆ ಕೊರೋನಾ ರೀ ಎಂಟ್ರಿ ಆಗುತ್ತಂತ. ಪ್ರಮುಖವಾಗಿ 52 ವರ್ಷದವರು ಕೋವಿಡ್ನ ಸೋಂಕು ಕಂಡು ಬಂದು ಆಸ್ಪತ್ರೆಗೆ ದಾಖಲಾಗ್ತಾರೆ. ಚಿಕಿತ್ಸೆ ವೇಳೆ ಕೂಡ ಅವರು ಮೃತಪಡ್ತಾರೆ. ಅದಾದ ಬಳಿಕ 43 ವರ್ಷದ ವ್ಯಕ್ತಿ ಒಬ್ಬರು ಕೋವಿಡ್ ತೀವ್ರ ನಿಗಾ ಘಟಕದಲ್ಲಿಯೂ ಕೂಡ ಚಿಕಿತ್ಸೆಯನ್ನು ಪಡೀತಿರ್ತಾರೆ. ಸೊ ಇದು ಕೋವಿಡ್ನಿಂದ ಮೃತಪಟ್ಟಿರುವುದು ಕೂಡ ವರದಿಯಾಗಿದೆ. ಇನ್ನು ವೈದ್ಯಕೀಯ ವಿದ್ಯಾರ್ಥಿ 25 ವರ್ಷದ ವೈದ್ಯಕೀಯ ವಿದ್ಯಾರ್ಥಿಯಲ್ಲೂ ಕೂಡ ಕೊರೋನಾ ಸೋಂಕು ಪತ್ತೆಯಾಗಿದೆ. ಒಟ್ಟಾರೆ ಆಂಧ್ರ ಪ್ರದೇಶದ ಗಡಿಭಾಗದಲ್ಲಿ ಕಟ್ಟೆಚ್ಚರಿಕೆಯನ್ನು ಕೂಡ ವಹಿಸಲಾಗಿದೆ. ಇನ್ನು ನಮ್ಮ ರಾಜ್ಯದಲ್ಲಿಯೂ ಕೂಡ ಗಡಿಭಾಗಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸುವಂತೆ ರಾಜ್ಯ ಆರೋಗ್ಯ ಇಲಾಖೆ ಕೂಡ ಹೇಳಿದೆ. ಇನ್ನು ತುಮಕೂರಿನ ಪಾವಗಡದಲ್ಲಿ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿದೆ. ಒಟ್ಟಾರೆ ಈ ಒಂದು ಕೋವಿಡ್ ಆರಂಭಿಕ ಹಂತದಲ್ಲೇ ಕಟ್ಟಿ ಹಾಕಬೇಕು, ಕಡಿವಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೊಂಚ ಎಚ್ಚರಿಕೆಯನ್ನು ವಹಿಸುವಂತೆ ಆರೋಗ್ಯ ಇಲಾಖೆ ಸೂಚನೆಯನ್ನು ನೀಡಿದೆ. ಮಧುಸೂದನ್, ಧನ್ಯವಾದ ಸವಿತಾ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.